ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಸಿಎಂ ಕಚೇರಿ ಮುಂದೆ, ಸಿಎಂ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏಕಾಏಕಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬಾರದು ಅನ್ನುವಂತಹ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್ ಇಲ್ಲ ಅನ್ನುವಂತ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಮಾತನಾಡಿಸ್ತೀನಿ ಸರ್. ನೋಡ್ತಾ ಇರಬಹುದು, ಟ್ಯಾಟೂ ಅನ್ನ ಹಾಕ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅಭಿಮಾನಿಯವರು ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರೆ. ಸರ್, ಏನ್ ಹೇಳ್ತೀರಾ? ಮೇಡಮ್, ನನಗೆ ಬಹಳ ದುಃಖ ಆಗ್ತದೆ. ಒಬ್ಬ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಮೇಲ್ವರ್ಗದವರು ಸಹಿಸ್ತಾ ಇಲ್ಲ. ಇದನ್ನ ಹೊಟ್ಟೆ ಕಿಚ್ಚಿಬಿಡ್ತಾ ಇದ್ದಾರೆ. ದೇವರಾಜ ಅರಸು ನಂತರ ಇವರೇ ಅತಿ ಹೆಚ್ಚು ಸಿಎಂ ಆಗಿರೋದಕ್ಕಿಂತ ಮೊದಲು ನಂಬರ್ 1 ಹೊಟ್ಟೆ ಕಿಚ್ಚಿಬಿಡ್ತಾ ಇರೋದು. ಇದು ಒಂದೇದು. ಎರಡನೇದೇನೆಂದ್ರೆ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಸಕರು ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯ ಅವರು ಅತ್ಯಂತ ಪಾತ್ರ ಇದೆ. ಯಾವುದು ಒಂದೇ ಭಾಗಕ್ಕೆ ಸೀಮಿತ ಅಲ್ಲ. ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕದಾದ್ಯಂತ ಅನ್ನರಾಮಯ್ಯ, ಸೂರಮಯ್ಯ, ಭಾಗ್ಯರಾಮಯ್ಯ, ಶಾದಿ ಭಾಗ್ಯ, ಅನೇಕ ಭಾಗ್ಯಗಳು, ಬಸ್ ಫ್ರೀ ಆಗಿದೆ, ಶಕ್ತಿ ಯೋಜನೆ ಆಗಿದೆ, ವಿದ್ಯಾರ್ಥಿಗಳಿಗೆ ಇದು ಮಾಡಿದ್ದಾರೆ. ಎಲ್ಲ ಫ್ರೀ ಕೊಡೋದ್ರಿಂದ ಹೊಟ್ಟೆ ಕಿಚ್ಚು ಬಿದ್ದು ಇನ್ನೇನು ಶಾಶ್ವತ ಮುಖ್ಯಮಂತ್ರಿ ಅಂತ ಪಟ್ಟ ಬರ್ತದೆ ಅಂತೇಳಿ ಈ ಮೇಲ್ವರ್ಗದವರ ಕುತಂತ್ರದಿಂದ ರಾಹುಲ್ ಗಾಂಧಿ ಅವರು ತಮ್ಮ ಒಳ ಒಪ್ಪಂದಕ್ಕೆ ಒಪ್ಪಿದಾರೋ, ಮನಸ್ಥಿತಿಯಿಂದ ಒಪ್ಪಿದಾರೋ ಇದು ಖಂಡಿಸ್ತೀವಿ. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ರಾಜ್ಯದ ಪರಿಸ್ಥಿತಿ ಗೊತ್ತಿಲ್ಲ. ಸಿ ವೇಣುಗೋಪಾಲ್ ಅವರು, ಸೂರ್ಜೇವಾಲ ಅವರು ಬಂದು ತಿಂಗಳಿಗೆ ಒಂದ್ಸರಿ ಪಾಠ ಮಾಡಿ ಹೋಗ್ತಾರೆ, ಗುರುಗಳಿಗೆ ಪಾಠ ಮಾಡೋದಂಗೆ. ಇಲ್ಲಿ ಆಳವಾಗಿ ತಿಳ್ಕೊಂಡರ್ಬೇಕು, ಆಳವಾಗಿ ತಿಳ್ಕೊಂಡರ್ಬೇಕು. ನಮ್ಮ ಹೈದರಾಬಾದ್ ಭಾಗದಲ್ಲಿ ಅತಿ ಹೆಚ್ಚು MP ಗೆಲ್ಬೇಕಂದ್ರೆ ಖರ್ಗೆ ಸಾಹೇಬ್ರು ಎಷ್ಟು ಮುಖ್ಯನೋ ಅದೇ ರೀತಿ ಸಿದ್ದರಾಮಯ್ಯ ಮುಖ್ಯ. ನಾವು ಅವರು 5 ಯಾಕೆ ಹಾಕ್ಸ್ಕೊಂಡಿದೀವಿ? ಅವ್ರು ನಮ್ಮ ಸಮಾಜಕ್ಕೆಲ್ಲ ಸೀಮಿತ, ಎಲ್ಲ ಹಿಂದುಳಿದ ವರ್ಗಕ್ಕೆ ಸೀಮಿತ. ಅವರು ಎಲ್ಲ ವರ್ಗಕ್ಕೆ ಸೀಮಿತ. ಓಟ್ ಬೇಕಾದ್ರೆ MLA ಗೆಲ್ಬೇಕಾದ್ರೆ ಸಿದ್ದರಾಮಯ್ಯ ಬೇಕು. ನಮಗೇನ ಕೇಳಿದ್ರೆ ಸಿದ್ದರಾಮಯ್ಯ ನೋಡಿ ಓಟ್ ಹಾಕಂತಾರೆ. ಈಗ ಸಿದ್ದರಾಮಯ್ಯ ನೋಡಿ ಓಟ್ ಹಾಕಿದ್ವಿ ನಾವು, ಕೇಂದ್ರ ಸರ್ಕಾರ ಅಲ್ಲ. ಅವ್ರು BJP ಅವ್ರು ಹೇಳ್ತಾರೆ ಮೋದಿ ನೋಡಿ ಓಟ್ ಹಾಕಿ, ಮೋದಿ ನೋಡಿ ಓಟ್ ಹಾಕಿ ಅಂತ. ನಾವು ಹಂಗಲ್ಲ, ಸಿದ್ದರಾಮಯ್ಯ ನೋಡಿ ಓಟ್ ಹಾಕಂತ ಸಿದ್ದರಾಮಯ್ಯ ಓಟ್ ಹಾಕಿರೋರು. ಸಿದ್ದರಾಮಯ್ಯನೇ ಉಳಿಬೇಕು, ಸಿದ್ದರಾಮಯ್ಯನೇ ಉಳಿಬೇಕು. ಯಾಕೆ ಸಿದ್ದರಾಮಯ್ಯ ಯಾಕೆ ತೆಗೆದಿದೆ? ಅವ್ರು ಯಾವ್ದು ಮೋದಿ ಮಾಡಿದಷ್ಟು ಓಟ್ ಹಾಕಿಲ್ಲ, ಹಾಕಿಲ್ಲ, ನೋಡಿ ಓಟ್ ಹಾಕಿಲ್ಲ. ಮೆಲೋಡಿ ನೋಡಿ ಓಟ್ ಹಾಕಿಲ್ಲ ಸ್ವಾಮಿ. ನಾವು ರಾಜ್ಯದಲ್ಲಿ ಏನಾದರೂ ಬಡವರ ಪರವಾಗಿ, ನೊಂದರ ಪರವಾಗಿ, ಶೋಷಿತರ ಪರವಾಗಿ ಜಾತಿನ ಮೀರಿ ಯಾರಾದ್ರೂ ಒಂದು ವ್ಯಕ್ತಿ ರಾಜಕೀಯದಲ್ಲಿ ಇದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸ್ವಾಮಿ. ಸಿದ್ದರಾಮಯ್ಯ ಯಾರನ್ನಾದ್ರೂ ಬಡವರನ್ನ ಯಾರನ್ನೇ ಕೇಳಿ, ಯಾವ ಆಟೋ ಡ್ರೈವರ್ಗಳನ್ನ ಕೇಳ್ರಿ, ಯಾವ ನೊಂದವರು, ಬಡವರು, ಶೋಷಿತರು ಯಾರನ್ನಾದ್ರೂ ಕೇಳಿ ಸ್ವಾಮಿ. ಈ ದೇವ್ರನ್ನ ಬಿಟ್ರೆ, ಈ ದೇವತಾ ಮನುಷ್ಯನ ಬಿಟ್ರೆ ಬೇರೆ ಯಾರಾದ್ರೂ ಇವ್ರ ಸ್ಥಾನ ತುಂಬಕ್ ಸಾಧ್ಯನಾ ಸ್ವಾಮಿ? ಸರ್, ಇವಾಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾ ಇರೋದೇ ಕಾಂಗ್ರೆಸ್ನ ಹೈಕಮಾಂಡ್. ಏನ್ ಹೇಳ್ತೀರಾ ಇದಕ್ಕೆ? ಹೈಕಮಾಂಡ್ ಅದೇ ಅಲ್ವಾ ಮೇಡಮ್ ರಾಜಕೀಯ? ಬಲವಂತವಾಗಿ ನೀವೇ ಹೇಳಿ, ನೀವು ಮೀಡಿಯಾದವರು ಹೇಳಿ, ಬಲವಂತಕ್ಕಲ್ವಾ ಅವರು? ಪಕ್ಷಕ್ಕೆ ಕಟ್ಟು ಬಿದ್ದು, ಯಾಕಂದ್ರೆ ನಿಷ್ಠಾವಂತರು ಇವರು, ನಿಷ್ಠಾವಂತರು ಪಕ್ಷಕ್ಕೆ ಕಟ್ಟು ಬೀಳೋದು ಸಾಮಾನ್ಯ ಇವರು. ಆಯ್ತಾ? ಇವ್ರ ಸ್ಥಾನನ DK ಶಿವಕುಮಾರ್ ಆಗ್ಲಿ ಬೇರೆ ಯಾರಾದ್ರೂ ತುಂಬೋದಕ್ಕೆ ಸಾಧ್ಯನಾ? ನಾವು ಕೇಳೋದು, ಇವ್ರ ಸ್ಥಾನನ ತುಂಬುವಂತ ವ್ಯಕ್ತಿ ಬೇರೆ ಯಾರಾದ್ರೂ ರಾಜಕೀಯದಲ್ಲಿ, ಕರ್ನಾಟಕ ರಾಜ್ಯ ವಲಯದಲ್ಲಿ ರಾಜಕೀಯದಲ್ಲಿ ಯಾರಾದ್ರೂ ಹೇಳ್ಬಿಡಿ ಮೇಡಮ್, ನೀವೇ ಹೇಳಿ. ಇದೊಂದೇ ಕೊನೆಯ ಕೊಂಡಿ. ಈ ಕೊಂಡಿ ಏನಾದ್ರು ಕಳಿಸಿ ಬಿತ್ತು ಅಂತಂದ್ರೆ ಬಡವರೆಲ್ಲಾರು ಹೊಟ್ಟೆಗೆ ಇಟ್ಟಿಲ್ದಿರೆ. ಅನ್ನರಾಮಯ್ಯ ಅಂತ ಸುಮ್ಮನೆ ಅಲ್ಲ ಮೇಡಮ್, ಹೊಟ್ಟೆ ಹಸ್ದಿದ್ದಾರೆ. ಹೊಟ್ಟೆ ಹಸ್ದು ಇವ್ರಿಗೆ ಗೊತ್ತು ಹಸುವಿನ ಬೆಲೆ ಇವ್ರಿಗೆ ಗೊತ್ತು. ನಾವು ನೋಡಿದೀವಿ, ಸಾಕಷ್ಟು ಸಂದರ್ಶನ ನೋಡಿದೀವಿ. ಹಸುವಿನ ಬೆಲೆ ಗೊತ್ತು. ಅದರಿಂದ ಬಡವರ ಪರವಾಗಿದ್ದಾರೆ. ಬಡವರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟರು. 5 ಗ್ಯಾರಂಟಿ ಯೋಜನೆಗಳಾಗ್ಲಿ ಗೊತ್ತಲ್ಲ ಮೇಡಮ್. ನುಡಿದಂತೆ ಸರ್ಕಾರ, ನುಡಿದಂತೆ ರಾಮಯ್ಯ, ನುಡಿದಂತೆ ಚಿನ್ನರಾಮಯ್ಯ, ನಡೆದಂತೆ ಸರ್ಕಾರ ತರ ಇವತ್ತು ಅವ್ರು ಮನ್ನಿಸ್ಕೊಡ್ತಾರೆ. ನಾವು ಕೇಳೋದು ಮೇಡಮ್ ಇಷ್ಟೇ. ನಾನು ಕೇಳ್ಕೊಳ್ಳೋದು ಕೇಂದ್ರ ಸರ್ಕಾರಕ್ಕೆ, ರಾಹುಲ್ ಗಾಂಧಿ ಸರ್ಗೆ, ಸೋನಿಯಾ ಗಾಂಧಿ ಮೇಡಮ್ಗೆ ನಾನು ಇಷ್ಟೇ ಮೇಡಮ್ ಕೇಳ್ಕೊಳ್ಳೋದು. ನಮ್ಮ ಸಾಹೇಬರಿಗೆ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ರೆ ಇಡೀ ಕ್ಷೇತ್ರ ಜನತೆ, ನಮ್ಮ ವರ್ಣ ಕ್ಷೇತ್ರ ಜನತೆ, ಇಡೀ ರಾಜ್ಯ ಜನತೆಗೆ ಮತ್ತೆ ನಮ್ಮ ವರಿಷ್ಠರು, ನಮ್ಮ ಕಾಂಗ್ರೆಸ್ ಲೀಡರ್ಸ್ ಏನಿದೆ ಎಲ್ಲರಿಗೂ ಒಂದು ಮನವಿಯನ್ನು ಕೊಟ್ಟು ಒಂದು ಅವಕಾಶ ಕೊಟ್ಟಿದ್ರೆ ಈ ಮಟ್ಟಕ್ಕೆ ನಾವು ಇಷ್ಟೊಂದು ಪ್ರತಿಭಟನೆ ನಾವು ಮಾಡ್ತಿರಲಿಲ್ಲ ಮೇಡಮ್. ಅವತ್ತಿಂದ ಇವತ್ತುವರೆಗೂ ನುಡಿದಂತೆ ಸರ್ಕಾರ, ನಡೆದಂತೆ ರಾಮಯ್ಯನೇ. ಇವತ್ತು ನಡೆದೋದ್ರು ನಮ್ಮ ರಾಮಯ್ಯ ಅವರು ಮೇಡಮ್, ಇವತ್ತು ಕೂಡ ನಡೆದೋದ್ರು ಮೇಡಮ್. ಮೇಡಮ್, ಕೇಂದ್ರ ಸರ್ಕಾರಕ್ಕೆ ನಾವು ದಂಡಿಸ್ತೀವಿ, ರಾಹುಲ್ ಗಾಂಧಿ ಅವರಿಗೆ ದಂಡಿಸ್ತೀವಿ. ಇದು ಮಾಡಿದ್ದು ರಾಹುಲ್ ಗಾಂಧಿ ಸಾಹೇಬರು ತುಂಬಾ ನಮ್ಮ ಸಾಹೇಬರಿಗೆ ದೊಡ್ಡ ಆಘಾತದ ನಾವು ಮೇಡಮ್. ಇದು ತಡ್ಕೊಳಕ್ ನಮ್ಗೆ ಇವತ್ತು ಶಕ್ತಿ ಇಲ್ಲ ಮೇಡಮ್. ಇಷ್ಟು ಮಾತಾಡಕ್ ಮಾತ್ರ
ಸಿದ್ದರಾಮಯ್ಯ ಅವರು ಕೊನೆ ಕೊಂಡಿ ಅಂತ. ಹೌದು ಮೇಡಮ್. ಮುಂದೆ ಹೇಗೆ ಕಾದ್ ನೋಡ್ತಾರೆ ಬಿಡಿ ಮೇಡಮ್. ಇಡೀ ರಾಜ್ಯ, ಕೇಂದ್ರ, ಇಡೀ ದೇಶ ವಿಧಿ ಹೊರಡೆಲ್ಲ ನೋಡ್ತಾರಲ್ಲ ಮೇಡಮ್. ನೋಡ್ಲಿ ಮೇಡಮ್. ನಮ್ಮ ಸಾಹೇಬರು ಕೊಟ್ಟಂತ ಅನುದಾನ 1-2 ಮೇಡಮ್. ಇಡೀ ದಾಖಲೆ ಸೃಷ್ಟಿ ಕೊಂಡಿ ರಾಮಯ್ಯ, ಅನ್ನ ರಾಮಯ್ಯ, ಚಿನ್ನ ರಾಮಯ್ಯ, ಇವತ್ತು ಕಾವೇರಿಯಿಂದ ನಡೆದು ಹೋದಂತ ರಾಮಯ್ಯ. ಇಷ್ಟು ಮಾತ್ರ ಹೇಳ್ತೀನಿ ಮೇಡಮ್. ನೋಡ್ಬೋದು ಮೇಡಮ್, ಇಷ್ಟು ದಿನ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಐತೆ ಅಂತ ನೋಡ್ಬೋದು ನೀವು. ಮೇಡಮ್, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡೋ ಪ್ರಸಂಗ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡೋ ಪ್ರಸಂಗ ಇಲ್ವೇ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಗೆ ಯಾವನಾದ್ರೂ ಚಾಲೆಂಜ್ ಮಾಡೋ ಮಗ ಇದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಗ್ಯಾರಂಟಿನ ಮೋದಿ ಕಾಪಿ ಹೊಡೆದು ಕೆಲವು ರಾಜ್ಯದಲ್ಲಿ ಬಂದಿದ್ದಾರೆ. ಆದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನ ಪರನೇ ಇದ್ರು. ಆದರೆ ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಗಾಂಧಿ ಒತ್ತಡದ ಮೇಲೆ ಅವರು CM ಆಗಿದ್ದಾರೆ. ಯಾಕೆಂದ್ರೆ ಯಾಕಿಷ್ಟ ಸಿದ್ದರಾಮಯ್ಯ ಅವರು? ಯಾಕೆ ಇಷ್ಟ ಅಂತಂದ್ರೆ ಯಾವ ಥರ ಹೇಳೋದೇಳಿ? ನಿಮ್ಮ ಮನೆಗೆ ಅಕ್ಕಿ ಬತ್ತಿಲ್ವಾ? ನಿಮ್ಮ ತಂದೆ ತಾಯಿಗೆ ಪೆನ್ಷನ್ ಬತ್ತಿಲ್ವಾ? 2,000 ಬತ್ತಿಲ್ವಾ? ಹೇಳಿ, ನೀವು ಹೇಳಿ ಬತ್ತಾ ಇಲ್ವಾ? ಬತ್ತಾ ಇದೆಯಾ ಇಲ್ವಾ? ಆದರೆ ಅವು ಇದು ಕೊನೆ ಕುಂಡೆ. ಸಿದ್ದರಾಮಯ್ಯನವರನ್ನ ಉದ್ದೇಶಪೂರ್ವಕ ಉಳಿಸ್ತಾ ಇದೆ. ನಾನು ಹೇಳಿದ್ಮೇಲೆ ಸಿದ್ದರಾಮಯ್ಯ CM ಆಗಿದ್ದು 26 ವರ್ಷ ಆಯ್ತು. ಇದಾಕಿ 26 ವರ್ಷ ಆಯ್ತು. ಇವತ್ತು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಸಾಹೇಬರು ಜಾಲಿಯಾಗಿದ್ದಾರೆ, ಖುಷಿಯಾಗಿ ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ನಾವು ಮೈಸೂರಿಂದ ಜಾಲಿಯಾಗಿ ಖುಷಿಯಿಂದ ಬಂದಿದ್ದಾರೆ, ರಾಜೀನಾಮೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಹೆಸರು ಕಂಸಾಳೆ ರವಿ. ಒಂದು ನಿಮಿಷ ಕೇಳಿ. ರಾಬರ್ಟ್ ವಾದ್ರಾ, ಪ್ರಿಯಾಂಕಾ ಗಾಂಧಿ ಒತ್ತಡದ ಮೇಲೆ ಆಯ್ತಾ ಇರೋದು. ಇದು ಚರ್ಚೆ ಆಗಬೇಕು ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗಬೇಕು. ಇದು ಅಭಿಮಾನಿಗಳು ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಸಮಯ ಕೊಡ್ಬೇಕಿತ್ತು, ಆದ್ರೆ ಸಮಯ ಕೊಟ್ಟಿದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇರ್ಲಿಲ್ಲ. ಆದ್ರೆ ಏಕಾಏಕಿ CM ಸ್ಥಾನದಿಂದ ಕೆಳಗಿಳಿಸ್ತಾ ಇರೋದು, ಅದರಲ್ಲೂ ಬಲವಂತವಾಗಿ ಕೆಳಗಿಳಿಸ್ತಾ ಇರೋದು ನಿಜಕ್ಕೂ ಅಸಮಾಧಾನ ತಂದಿದೆ ಅನ್ನುವಂತ ಮಾತನ್ನ ಹೇಳಿದ್ದು ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.